ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ 8ನೇ ತರಗತಿಯ ಅಧ್ಯಾಯ 5 ಇದರಲ್ಲಿ ವರ್ಗಗಳು ಮತ್ತು ವರ್ಗಮೂಲಗಳು ಅಭ್ಯಾಸ 5.1ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳಾವುವು? 81. ಇದರ ನೋಡ್ರಿ, ವರ್ಗವನ್ನು ತೆಗೆದಾಗ ಅಂತಂದರೆ 81ನ್ನು 2 ಸಲ ಗುಣಿಸಿದಾಗ 6561 ಬರುತ್ತದೆ. ಇದರಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 1. ಇದನ್ನು ನೀವು ಇನ್ನೊಂದು ರೀತಿಯಲ್ಲಿ ಬಿಡಿಸ್ಬೋದು. ಇದು ಪೂರ್ತಿಯಾಗಿ ಗುಣಾಕಾರ ಮಾಡದೆ 1 1 1 272. ಇದನ್ನು 2 ಸಲ ಗುಣಿಸಿದಾಗ 73984 ಬರುತ್ತದೆ. ಇದರಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 4. ಇದನ್ನು ನೀವು ಇನ್ನೊಂದು ರೀತಿಯಲ್ಲಿ ಬಿಡಿಸಿದಾಗ 2 2 4 ಸೇಮ್ ಉತ್ತರವನ್ನು ನೀವು ಪಡೆದುಕೊಳ್ಳಬಹುದು. 799. ಇದರನ್ನು ನೋಡ್ರಿ, 2 ಸಲ ಗುಣಿಸಿದಾಗ ಎಷ್ಟು ಉತ್ತರ ಬಂತು? ಇದರಲ್ಲಿ ನೋಡ್ರಿ, ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 1. ಅದೇ 9 9 81 ಬರುತ್ತದೆ. ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 1. ಈ ಥರನೂ ನೀವು ಬಿಡಿಸ್ಬೋದು. ಇನ್ನು ನೋಡ್ರಿ, 3853. ಈಗ ಬಿಡಿ ಸ್ಥಾನದಲ್ಲಿ 9 ಬಂತು. 3 3 9. 1234. ಇದರಲ್ಲಿ ಬಿಡಿ ಸ್ಥಾನದಲ್ಲಿ ಯಾವುದು ಬಂತು ಸಂಖ್ಯೆ? 6. ಇನ್ನೊಂದು ರೀತಿಯಲ್ಲಿ 4 4 16. ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 6. 26387. ಇದರಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 9. 7 7 49. ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಸಿಕ್ಕಿತು? 9. ಅದೇ ಥರ ಉಳ್ಕಿದ್ದು ಲೆಕ್ಕನೂ ಅದೇ ಥರ ನಾವು ಮಾಡ್ಬೋದು. 8 8 64. ಬಿಡಿ ಸ್ಥಾನದಲ್ಲಿ 4. 0 0 0. 6 6 ಎಷ್ಟು ಬರುತ್ತದೆ? 36. ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 6. 5 5 5 25. ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 5. ಈಗ ಎರಡನೇ ಲೆಕ್ಕ. ಈ ಕೆಳಗಿನ ಸಂಖ್ಯೆಗಳು ಸ್ಪಷ್ಟವಾಗಿ ಪೂರ್ಣ ವರ್ಗಗಳಲ್ಲ, ಕಾರಣ ಕೊಡಿ. ಇದರಲ್ಲಿ ನೋಡ್ರಿ, ಎಷ್ಟು ಲೆಕ್ಕಗಳನ್ನು ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ನಿಯಮ ಇದೆ. ಎಲ್ಲ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 0 1 4 5 6 9 ಈ ಸಂಖ್ಯೆಗಳು ಇರುತ್ತವೆ. ಈಗ ನೋಡ್ರಿ, ಯಾವುದೇ ವರ್ಗಗಳನ್ನು ನೀವು ತಗೊಳ್ರಿ, ಅದರಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ್ಯಾವ ಸಂಖ್ಯೆಗಳು ಬರುತ್ತವೆ? 0 1 4 5 6 9. ಯಾವುದೇ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 2 3 7 8 ಆಗಲಿ ಈ ಸಂಖ್ಯೆಗಳು ಯಾವ ವರ್ಗಗಳಲ್ಲೂ ಬರಲ್ಲ. ಈಗ ನೋಡ್ರಿ, ಉದಾಹರಣೆಗೆ 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25. ಈಗ ನೋಡ್ರಿ, ಬಿಡಿ ಸ್ಥಾನದಲ್ಲಿ 4 ಇದೆ, 9 ಇದೆ, 6 ಇದೆ, 5 ಇದೆ. 1ರ ವರ್ಗ ತೊಗೊಂಡೂ 1 ಬರುತ್ತದೆ. ಈಗ ನೋಡ್ರಿ, ಬಿಡಿ ಸ್ಥಾನದಲ್ಲಿ 1 4 ಆಗಲಿ, 9 ಆಗಲಿ, 6 ಆಗಲಿ, 5 ಆಗಲಿ ನಾವು ಪಡೆದುಕೊಂಡಿರುತ್ತೇವೆ. ಆದರೆ ಎಲ್ಲಿನೂ ನಾವು 2 3 7 8 ಪಡೆದಿರುವುದಿಲ್ಲ. ಆದ್ದರಿಂದ ಯಾವುದೇ ವರ್ಗ ಸಂಖ್ಯೆ ಆಗಿರಲಿ, ಬಿಡಿ ಸ್ಥಾನದಲ್ಲಿ 0 1 4 5 6 9 ಈ ಸಂಖ್ಯೆಗಳು ಇರುತ್ತವೆ. ಯಾವುದರಲ್ಲಿ ಈ ಸಂಖ್ಯೆಗಳು ಬರುತ್ತವೆಯೋ ಅದು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತದೆ. ಯಾವ ಸಂಖ್ಯೆಯಲ್ಲಿ 2 3 7 8 ಬರುತ್ತದೆ ಅದು ಪೂರ್ಣವರ್ಗ ಸಂಖ್ಯೆ ಆಗಿರುವುದಿಲ್ಲ. ಮೊದಲನೆಯ ಪ್ರಶ್ನೆ 1057. ಇಲ್ಲಿ ನೋಡ್ರಿ, ನೀವು ನೋಡ್ಬೋದು, ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 7. 7 ಬಂದರೆ ಇದು ಪೂರ್ಣವರ್ಗ ಸಂಖ್ಯೆ ಆಗುವುದಿಲ್ಲ. ಯಾಕಂತಂದರೆ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆಯು 7 ಹೊಂದಿರುತ್ತದೆ ಅದು ಪೂರ್ಣ ವರ್ಗ ಆಗಿರುವುದಿಲ್ಲ. ಹೀಗೆ ಎರಡನೇ ಪ್ರಶ್ನೆಯಲ್ಲಿ ನೋಡ್ರಿ, ಬಿಡಿ ಸ್ಥಾನದಲ್ಲಿ 3 ಇದೆ, ಇದನ್ನು ಬಿಡಿ ಸ್ಥಾನದಲ್ಲಿ 3 ಇದೆ, ಹಾಗಾಗಿ ಪೂರ್ಣ ವರ್ಗವಲ್ಲ. ಈಗ ನೋಡ್ರಿ, 8 ಬಿಡಿ ಸ್ಥಾನದಲ್ಲಿ 8 ಹೊಂದಿದೆ, ಇದನ್ನು ಪೂರ್ಣವರ್ಗ ಆಗಲು ಸಾಧ್ಯವಿಲ್ಲ. ಈಗ 2 ಇದೆ, 2 ಪೂರ್ಣವರ್ಗ ಆಗಲು ಸಾಧ್ಯವಿಲ್ಲ. ಇಲ್ಲಿ 3 ಸೊನ್ನೆಗಳಿರುವುದರಿಂದ ಇಲ್ಲಿ ನೋಡ್ರಿ, 5ನೇ ಪ್ರಶ್ನೆಯಲ್ಲಿ ಎಷ್ಟು ಸೊನ್ನೆಗಳಿವೆ? 3 ಸೊನ್ನೆಗಳಿವೆ. ಯಾವ ಸಂಖ್ಯೆಯು 3 ಸೊನ್ನೆಗಳನ್ನು ಹೊಂದಿರುತ್ತದೆ ಅದು ಪೂರ್ಣವರ್ಗ ಆಗಿರುವುದಿಲ್ಲ. ಏಕೆಂದರೆ ವರ್ಗ ಸಂಖ್ಯೆಗಳಲ್ಲಿ ಕೊನೆಯ ಸ್ಥಾನಗಳಲ್ಲಿ ಯಾವಾಗಲೂ ಸಮಸಂಖ್ಯೆಯ ಸೊನ್ನೆಗಳಿರುತ್ತವೆ. ಈ ಪ್ರಶ್ನೆಯಲ್ಲಿ ನೋಡ್ರಿ, 5ನೇ ಪ್ರಶ್ನೆಯಲ್ಲಿ ಎಷ್ಟು ಸೊನ್ನೆಗಳಿವೆ? ಇಲ್ಲಿ 3 ಸೊನ್ನೆಗಳು. ಇವು ಬೆಸ ಸಂಖ್ಯೆಗಳು. ಇದರ ಬದಲಾಗಿ ನಾವು 4 ಸೊನ್ನೆಗಳನ್ನು ಹೊಂದಿದಾಗ ಅದು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತಿತ್ತು. ಆದರೆ ಇಲ್ಲಿ ಎಷ್ಟು ಸೊನ್ನೆಗಳಿವೆ? 3 ಸೊನ್ನೆಗಳಂತಂದರೆ ಬೆಸ ಸಂಖ್ಯೆಯ ಸೊನ್ನೆಗಳಿವೆ. ಆದ್ದರಿಂದ ಇದು ಪೂರ್ಣವರ್ಗ ಆಗುವುದಿಲ್ಲ. ಇನ್ನು ನೋಡ್ರಿ, ಇದರಲ್ಲಿ ಎಷ್ಟು ಸೊನ್ನೆಗಳಿವೆ? ಇದರಲ್ಲಿ
3 ಸೊನ್ನೆಗಳಿವೆ. 3 ಸೊನ್ನೆಗಳಿರುವುದರಿಂದ ಇದು ಪೂರ್ಣವರ್ಗ ಸಂಖ್ಯೆ ಆಗುವುದಿಲ್ಲ. ಈಗ ನೋಡ್ರಿ, ಇದರಲ್ಲಿ ಎಷ್ಟು ಸೊನ್ನೆಗಳಿವೆ? ಕೊನೆಯದಾಗಿ 1 ಸೊನ್ನೆ ಇದೆ, ಆದ್ದರಿಂದ ಇದು ಪೂರ್ಣ ವರ್ಗವಲ್ಲ. 3ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂಖ್ಯೆಗಳ ವರ್ಗಗಳು ಬೆಸ ಸಂಖ್ಯೆಗಳಾಗಿವೆ? ಈಗ ನೋಡ್ರಿ, 431 ಅಂತಂದರೆ 1ನ್ನು 2 ಸಲ ಗುಣಿಸಿದಾಗ ಉತ್ತರ ಏನು ಸಿಗುತ್ತದೆ? ನಮಗೆ 1. ಈ ಸಂಖ್ಯೆಯ ವರ್ಗವು ಬಿಡಿ ಸ್ಥಾನದಲ್ಲಿ 1 ಬರುತ್ತದೆ, ಹಾಗಾಗಿ ಇದು ಬೆಸ ಸಂಖ್ಯೆ ಆಗಿದೆ. 1 ಏನಾಗಿದೆ? ಇದು ಬೆಸ ಸಂಖ್ಯೆ, ಸಮ ಸಂಖ್ಯೆ ಅಲ್ಲ. ಈಗ ನೋಡ್ರಿ, 6ನ್ನು 2 ಸಲ ಗುಣಿಸಿದಾಗ ಏನು ಬರುತ್ತದೆ? 36. ಕೊನೆಯದಾಗಿ ಯಾವ ಸಂಖ್ಯೆ ಸಿಕ್ಕಿದೆ? 6 ಸಮ ಸಂಖ್ಯೆ ಆಗಿದೆ. ಈ ಸಂಖ್ಯೆಯ ವರ್ಗವು ಬಿಡಿ ಸ್ಥಾನದಲ್ಲಿ 6 ಬರುತ್ತದೆ, ಹಾಗಾಗಿ ಇದು ಬೆಸ ಸಂಖ್ಯೆ ಅಲ್ಲ. 7779. 9ನ್ನು 9 ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಸಿಕ್ಕಿದೆ? 1. ಈ ಸಂಖ್ಯೆಯ ವರ್ಗವು ಬಿಡಿ ಸ್ಥಾನದಲ್ಲಿ 1 ಬರುತ್ತದೆ, ಹಾಗಾಗಿ ಇದು ಬೆಸ ಸಂಖ್ಯೆ. 82,004. ಇನ್ನು ನೋಡ್ರಿ, ಈ ಸಂಖ್ಯೆಯ ವರ್ಗವು ಬಿಡಿ ಸ್ಥಾನದಲ್ಲಿ ಏನನ್ನು ಹೊಂದಿದೆ? 6ನ್ನು ಹೊಂದಿದೆ, ಹಾಗಾಗಿ ಇದು ಬೆಸ ಸಂಖ್ಯೆ ಅಲ್ಲ. ಈಗ 4ನೇ ಪ್ರಶ್ನೆ, ಕೆಳಗಿನ ಮಾದರಿ ಗಮನಿಸಿ, ಬಿಟ್ಟ ಅಂಕಿಗಳನ್ನು ತುಂಬಿರಿ. 11ರ ವರ್ಗ 121, 101ರ ವರ್ಗ 10,201. ಈಗ ನೋಡ್ರಿ, ಇದೇ ಥರ ನಾವು ಇದನ್ನು ತಿಳ್ಕೊಂಡು ಬಿಡಿಸಬೇಕು. ಈಗ 1 0 ಇತ್ತು, 1ರ ಪಕ್ಕ 1 0, 2ರ ಪಕ್ಕ 1 0 ಬಂದಿದೆ. ಈಗ 2 ಸೊನ್ನೆಗಳಿದ್ದಾಗ 1ರ ಪಕ್ಕ 2 ಸೊನ್ನೆಗಳು, 2ರ ಪಕ್ಕ 2 ಸೊನ್ನೆಗಳು. ಈಗ ನೋಡ್ರಿ, 1ರ ಪಕ್ಕ ಎಷ್ಟು ಸೊನ್ನೆಗಳಿವೆ? 4. ಅಂತಂದರೆ 1 ಆದಮೇಲೆ 4 ಸೊನ್ನೆ, 2 ಆದಮೇಲೆ 4 ಸೊನ್ನೆಗಳು ಬರಬೇಕು. ಈಗ ನೋಡ್ರಿ, ಇಲ್ಲಿ 6 ಸೊನ್ನೆಗಳಿವೆ 1 ಆದಮೇಲೆ. ಅಂತಂದರೆ 1 ಆದಮೇಲೆ 6 ಸೊನ್ನೆ ಮತ್ತು 2 ಆದಮೇಲೆ 6 ಸೊನ್ನೆಗಳು ಬರುತ್ತವೆ. ಕೆಳಗಿನ ಮಾದರಿ ಗಮನಿಸಿ, ಬಿಟ್ಟ ಸಂಖ್ಯೆಗಳನ್ನು ತುಂಬಿರಿ. 11ರ ವರ್ಗ 121, 101ರ ವರ್ಗ 10,201. ಇದೇ ಥರ ಈ ಸಂಖ್ಯೆಯನ್ನು ನೋಡ್ರಿ, 1 ಆದಮೇಲೆ 1 0, 2 ಆದಮೇಲೆ 1 0 ಮತ್ತು ಇದು ಇಲ್ಲಿ ಸಂಖ್ಯೆ 1 ಹೆಚ್ಚಾಗಿದೆ. ಅಂತಂದರೆ 1 ಆದಮೇಲೆ 1 0, 2 0, 3 0, 3 0 ಆದಮೇಲೆ ಮತ್ತೆ ಇದೇ ಸಂಖ್ಯೆಗಳು ಮತ್ತೆ ಬರಬೇಕು, 2 0 1. ಈಗ ಇದರಲ್ಲಿ ನೋಡ್ರಿ, 1 0, 2 0, 3 0, 4 0, 4 0 ಆದಮೇಲೆ ಮತ್ತು ಇವೇ ಸಂಖ್ಯೆಗಳು 3 0, 2 0, 0 1. ಇದೇ ಥರ ಬರೀಬೇಕು. ಇದರಲ್ಲಿ 1 0, 2 0, 3 0, 4 0, 5 0 ಮತ್ತು ಅದೇ ಸಂಖ್ಯೆಗಳು ಪುನಃವಾಗಿ ಬರೀಬೇಕು. 4 0, 3 0, 2 0, 1. ಇದ್ರವರೆಗೆ ನಾವು 5 ಲೆಕ್ಕ ಬಿಡಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ಇನ್ನು ಉಳಿದ ಲೆಕ್ಕಗಳನ್ನು ಬಿಡಿಸೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.